ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲ ನಿಂದು ಗೊತ್ತಾಯ್ತು ಅಚ್ಚು. ನೀನು ಈ ಗೊಂಬೆ ಹತ್ರ ಮಾತಾಡಿ ಮಾತಾಡಿ ಏನೋ ಮಂತ್ರ ಮಾಡ್ತಾ ಇದೀಯ ಅಂತ ಎಲ್ಲ ಗೊತ್ತಾಯ್ತು. ನಾನು ನೋಡ್ತಾನೆ ಇದ್ದೆ ನೀನೇನ್ ಮಾತಾಡ್ತಾ ಇದೀಯ ಅಂತ. ತಡಿ ತಡಿ, ನಾನು ಹೋಗಿ ಈಗಲೇ ಎಲ್ಲರ ಹತ್ರನೇ ಹೇಳ್ತೀನಿ. ಈಗ ನಿಂದು ವಿಷಯ ಇದೆಯಲ್ಲ, ಅದು ಮೊದಲು ಹೋಗಿ ಅವ್ರ ಹತ್ರ ಹೇಳಿ ನಿನ್ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಅಯ್ಯೋ ಜೂಲಿ, ಆ ತರ ಎಲ್ಲ ಏನಿಲ್ಲ ಜೂಲಿ. ಅಲ್ಲಿ ನೋಡಿ ಚಿಕ್ಕಮ್ಮ, ಅಲ್ಲೊಂದ್ ಮನೆ ಇದೆಯಲ್ಲ ಹಸಿರು ಕಲ್ಲರು, ಅದೇ ಅಜ್ಜಿ ಮನೆ. ಚುಮ್ಮಿ ಅಕ್ಕನ ಅಜ್ಜಿ ಮನೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಸರಿ ಆಯ್ತು, ನಡಿ ಅಚ್ಚು, ಒಳಗೋಗೋಣ. ತುಂಬಾ ಸುಸ್ತಾಗ್ತಾ ಇದೆ. ನಿಮ್ಗೆಲ್ಲ ಏನು ಸುಸ್ತಾಗ್ತಾ ಇಲ್ವಾ? ರಾತ್ರಿ ಇಡೀ ಕಾಡಲ್ಲಿ ತಿರುಗಿ ತಿರುಗಿ ಸಾಕಾಗೋಗಿದೆ, ಕಾಲೆಲ್ಲ ತುಂಬಾ ನೋವು. ಮೊದಲು ಮಕ್ಕಳಿಗೆಲ್ಲ ತುಂಬಾ ಹೊಟ್ಟೆ ಹಶ್ವಲ್ಲಿದ್ದಾರೆ, ಏನಾದ್ರೂ ಕೊಡಿ ಅಕ್ಕ. ಅಯ್ಯೋ ಹೌದಾ, ಸರಿ ಸರಿ, ಎಲ್ರೂ ಒಳಗೆ ಬನ್ನಿ. ಅಯ್ಯೋ ದೇವ್ರೆ, ಏನೇನೆಲ್ಲ ನಡೆದೋಗ್ಬಿಡ್ತು ರಾತ್ರಿ. ಏನಂತ ಸ್ವಲ್ಪ ನೋಡಿ ಸರ್. ಸರಿ ಸರ್, ಸರಿ ಆಯ್ತು ಸರ್. ಏನಪ್ಪ ಹೇಳಿದ್ರು? ಏನಂತ ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿರುತ್ತೆ. ಹೌದಾ, ಅವರೆಲ್ಲೂ ಹೋಗಿರಲ್ಲ ಕಣಪ್ಪ. ಸ್ವೀಟಿಮಾ, ಅಯ್ಯೋ ಬಾವನ್ ನೋಡ್ತಾ ಇದ್ರಿ, ರಾತ್ರಿ ಆ ದೆವ್ವನ್ ನೋಡಿದ್ದೆ ನೆನ್ಪು ಬರ್ತಾ ಇದೆ. ಸ್ವೀಟಿ ಏನಮ್ಮ ಆಯ್ತು? ಯಾಕೆ ನೀವು ರಾತ್ರಿ ಬರ್ಲಿಲ್ಲ? ಬಾವಾ ಅದು ಇನ್ಸ್ಪೆಕ್ಟರ್ ಸರ್ ಫೋನ್ ಮಾಡ್ತಿದ್ದಾರೆ. ಹಲೋ ಸರ್. ಸರ್ ಮಕ್ಕಳೆಲ್ಲ ಮನೆಗೆ ಬಂದ್ಬಿಟ್ರು ಸರ್. ಅಯ್ಯಯ್ಯೋ, ರಾತ್ರಿ ನಾವು ಮನೆಗೆ ಬರ್ಲಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾವಾ. ಏನೇನೋ ಆಗ್ಬಿಡ್ತು. ಸ್ವೀಟಿ ಅಮ್ಮ, ಅಮ್ಮ ಚೆನ್ನಾಗಿದ್ದೀರಾ? ನಾನೇನೋ ಚೆನ್ನಾಗಿದ್ದೀನಿ ಕಣಪ್ಪ. ಯಾಕೋ ರಾತ್ರಿ ಎಲ್ಲ ಬರ್ಲೇ ಇಲ್ಲ? ಏನಾಯ್ತು ನಿಮ್ಗೆ? ಕೂತ್ಕೋ ಬಾ, ನಿಂತ್ಕೊಂಡೇ ಇದೆಯಾ? ಬಾ ಇಲ್ಲಿ ಕೂತ್ಕೋ. ಅಮ್ಮ ನಾವು ರಾತ್ರಿನೇ ಬರ್ತಾ ಇದ್ವಿ. ಅದು ಯಾಕೆ ನಾವು ರಾತ್ರಿ ಬರ್ಲಿಲ್ಲ ಅಂತ ಹೇಳಿದ್ರೆ ಅದು ಹೆಂಗ್ ನಿಮ್ಮ ಹತ್ರ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಯಾಕಮ್ಮ, ಯಾಕೆ ತಾಯಿ, ಏನಾಯ್ತಂತ ಹೇಳಮ್ಮ. ಅಮ್ಮ ಅದು ಯಾಕೆ ಸ್ವೀಟಿ, ಏನಾಯ್ತು? ಬಾ ಊಟ ಮಾಡ್ಬಾ, ಮಕ್ಕಳಿಗೆಲ್ಲ ಊಟ ಕೊಟ್ಟು ಬಂದಿದ್ದೀನಿ. ಯಾಕೆ ಏನಾಯ್ತು? ಯಾಕೆ ಬರ್ಲಿಲ್ಲ ರಾತ್ರಿ? ಬಸ್ ಏನಾದ್ರು ಮಿಸ್ ಆಗ್ಬಿಟ್ಟಾ? ಅಕ್ಕ ಹೌದಕ್ಕ, ಬಸ್ಸು ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾನು ಕೊಡಗು ಹೋಗಿ ಇಳಿದು ಮತ್ತೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ತುಂಬಾ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲೇ ಒಂದು ಊರಲ್ಲಿ ಇಳ್ಕೊಂಡ್ಬಿಟ್ವಿ ಅಕ್ಕ. ಮಧ್ಯದಲ್ಲಿ ಊರ? ಯಾವ ಊರು ಬರುತ್ತೆ ಸ್ವೀಟಿ? ಮಧ್ಯದಲ್ಲಿ ಯಾವ ಊರು ಬರಲ್ಲ, ನೀನು ಕೊಡಗು ಬಂದು ಇಳಿದೇ ಬರ್ಬೇಕು. ಅಯ್ಯೋ ಅಕ್ಕ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಸ್ಸಲ್ಲಿ ಬರುವಾಗ ಫೋನಲ್ಲಿ ಲೊಕೇಶನ್ ನೋಡ್ಕೊಂಡೇ ಬರ್ತಾ ಇದ್ನಾ. ಆಗ ಕೊಡಗುಯಿಂದ ಈ ಕೆಂಪುಗುಡ್ಡೆ ಬರಕ್ಕೆ ತುಂಬಾ ದೂರ ತೋರಿಸ್ತಾ ಇತ್ತು. ಆಮೇಲೆ ರಂಗಳ್ಳಿಯಿಂದ ಈ ಕೆಂಪುಗುಡ್ಡೆ ತುಂಬಾ ಹತ್ರ ತೋರಿಸ್ತಾ, ಹಾಗಾಗಿ ರಂಗಳ್ಳಿಯಲ್ಲಿ ಇಳ್ಕೊಂಡ್ಬಿಟ್ವಿ ನಾವು. ಅಯ್ಯೋ, ರಂಗಳ್ಳಿಯಿಂದ ಕೆಂಪುಗುಡ್ಡೆಗೆ ದಾರಿನೇ ಇಲ್ಲ ಸ್ವೀಟಿ. ಅಯ್ಯೋ ಹೌದಕ್ಕ, ಲೊಕೇಶನ್ ತೋರಿಸ್ತು ಅಂತಂದ್ಬಿಟ್ಟು ಹೇಳಿದು ತುಂಬಾ ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ವಿ. ಮತ್ತೆ ಅಲ್ಲಿಂದ ಬಸ್ಸು ಇಲ್ಲ, ಏನೂ ಇಲ್ಲ ಅಂತ ಅಲ್ಲೊಂದು ಅಜ್ಜಿ ಹೇಳಿದ್ರು. ಅಲ್ಲ, ನೀನು ಇಳಿಯೋದಕ್ಕೆ ಮುಂಚೆ ಆ ಕಂಡಕ್ಟರ್ ಹತ್ರ ಒಂದ್ಸಲ ಹೇಳ್ಬೋದಾಗಿತ್ತಲ್ಲ, ಅಣ್ಣ ಇಲ್ಲಿಂದ ದಾರಿ ಇದೆಯಾ, ನಾವು ಹೋಗ್ಬೋದಾ ಅಂತ ಅಂದ್ಬಿಟ್ಟು. ಅಯ್ಯೋ ಹೌದಕ್ಕ, ಅವ್ರ ಹತ್ರ ಹೇಳ್ದೆ. ಅದಕ್ಕೆ ಹೌದೌದು ಇಲ್ಲಿಂದ ತುಂಬಾ ಹತ್ರನೇ, ನೀವು ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಇಳಿಸ್ಬಿಟ್ಟು ಹೋಗ್ಬಿಟ್ರಕ್ಕ. ಯಾರವನು? ಯಾರು ಗೊತ್ತಾ ಅವನು? ಅವನೇನೋ ನನ್ನ ಕೈ ಸಿಕ್ತಾನೆ ಮಕ್ಕಕ್ಕೆ ನಾಕ್ ಬಾರ್ಸಿ ಕಳಿಸ್ತೀನಿ ಅವನನ್ನ. ಅಯ್ಯೋ ಅಕ್ಕ, ನಾನು ಇಳಿಯೋದಕ್ಕೆ ಮುಂಚೆ ಅವನ ಹತ್ರ ಕೇಳಿದ್ದಕ್ಕೆ ಇಳಿದಿದ್ದು, ಇಲ್ಲಾಂದ್ರೆ ಇಳಿತಾನೇ ಇರ್ಲಿಲ್ಲ. ಇಳಿದಾಯ್ತು, ಆಮೇಲೆ ನೋಡಿದ್ರೆ ಅಲ್ಲೊಂದು ಅಜ್ಜಿ ಬಂದ್ಬಿಟ್ಟು ಹೇಳಿದ್ರು, ನಾವು ಬಸ್ಸಿಗೋಸ್ಕರ ಕಾಯ್ತಾನೆ ಇದ್ವಿ. ಆಗ ಆ ಅಜ್ಜಿ ಹೇಳಿದ್ರು, ಈ ಕಡೆಯಿಂದ ಯಾವ ಬಸ್ ಇಲ್ಲಮ್ಮ, ಈಗ ಒಂದು ಬಸ್ ಹೋಯ್ತಲ್ಲ ಅದೇ ಕೊನೆ ಬಸ್ ಈ ಊರಿಗೆ ಅಂತ ಹೇಳಿದ್ರ. ಅಲ್ಲೇ ನನಗೆ ಟೆನ್ಷನ್ ಆಗ್ಬಿಡ್ತಕ್ಕ. ಅಯ್ಯಯ್ಯೋ, ಆಮೇಲೆ ಏನ್ ಮಾಡಿದ್ರಿ? ಸರಿ ಅಲ್ಲಿಂದ ನಡ್ಕೊಂಡ್ ಬರೋಣ ಅಂತ ನೋಡಿದ್ರೆ ಕತ್ಲಾಗ್ತಾ ಬಂದ್ಬಿಡ್ತು. 40 ಕಿಲೋಮೀಟರ್ ಮೇಲೆ ಇದೆ ಅಂತ ಹೇಳಿದ್ರು. ಆಮೇಲೆ ಆ ಅಜ್ಜಿನೇ ಹೇಳಿದ್ರು, ನನ್ನ ಮೊಮ್ಮಗಂದು ಎತ್ತಿನ ಗಾಡಿ ಇದೆ, ಅದ್ರಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾನೆ ಅಂತ ಅಂದ್ಬಿಟ್ಟು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವ್ರ ಎತ್ತಿನ ಗಾಡಿಯಲ್ಲೇ ಬಂದ್ವಿ ಅಕ್ಕ. ಅಪ್ಪ ಹೆಂಗೋ ಬಂದ್ರಲ್ಲ. ಮತ್ತೆ ನೀನ್ ಎತ್ತಿನ ಗಾಡಿಯಲ್ಲಿ ಬಂದಿದ್ರೆ ರಾತ್ರಿನೇ ಬರ್ಬೋದಾಗಿತ್ತಲ್ಲ ಸ್ವೀಟಿ. ಅಯ್ಯೋ ಅಕ್ಕ, ಅಲ್ಲೇ ಇರೋದು ಟ್ವಿಸ್ಟ್. ಅವ್ನು ಅಲ್ಲಿಂದ ಕರ್ಕೊಂಡ್ ಬಂದವನು ಒಂದ್ ಸ್ವಲ್ಪ ದೂರದಲ್ಲಿ ಇಳಿಸಿ, ಅಕ್ಕ ಇಲ್ಲಿಂದ ನಡ್ಕೊಂಡು ಹೋಗ್ಬಿಡಿ, ತುಂಬಾ ಹತ್ರನೇ ಅಂತ ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋದ. ಆಗ ಹೋಗುವಾಗ ಹೇಳ್ದ ಒಂದ್ ಮಾತು, ಅಕ್ಕ ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಹೋಗಿ, ಇಲ್ಲಿ ಯಾರು ಒಬ್ಬೊಬ್ರಾಗ ಹೋಗಲ್ಲ, ನೀವು ಇಷ್ಟ ಜನ ಇದ್ದೀರಲ್ಲ, ಏನು ತೊಂದರೆ ಇಲ್ಲ, ಇಲ್ಲೆಲ್ಲ ಅಮಾನುಷ ಇದೆ ಅಂತ ಹೇಳಿ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಿಟ್ಟ ಅಕ್ಕ. ಅಯ್ಯೋ ಏಂಜಲ್, ನಿನ್ನೆ ಬೇರೆ ಅಮಾವಾಸ್ಯೆ ಇತ್ತು, ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ಬಿಡ್ತಾ? ಅಮ್ಮ ಯಾಕಮ್ಮ ಆತರ ಹೇಳ್ತಾ ಇದ್ದೀರಾ? ನಿನ್ನೆ ಅಮಾವಾಸ್ಯೆ ಇದ್ರೆ ಏನಾಯ್ತು? ಅಮ್ಮ ಅಮಾವಾಸ್ಯೆ ಇತ್ತು ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಅಮಾನುಷ್ಯ ಜಾಸ್ತಿ ಕಣಮ್ಮ. ನೀವು ಬರೋ ಅಂತ ದಾರಿ ಎಲ್ಲ ಹಂಗೇನೆ, ಯಾರು ಆಚೆ ಕಡೆ ಹೋಗೋದು ಇಲ್ಲ. ಅದು ಅಮಾವಾಸ್ಯೆ ದಿನ ಯಾರು ಆ ಕಡೆ ತಿರುಗೋದು ಇಲ್ಲ. ನೀವು ಅಮಾವಾಸ್ಯೆ ದಿನನೇ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಾಗಿ ನಾನು ಕೇಳಿದೆ ಮಕ್ಳಿಗೆ ಏನಾದ್ರೂ ತೊಂದರೆ ಆಗ್ಬಿಡ್ತಾ ಅಂತ. ಹೌದು, ಮಕ್ಕಳೆಲ್ಲ ಎಲ್ಲೋದ್ರು?
ಮಕ್ಳೆಲ್ಲ ಇದಾರಮ್ಮ, ಊಟ ಮಾಡ್ತಾ ಇದಾರೆ. ರಾತ್ರಿ ಇಡೀ ಕಾಡಲ್ಲಿ ತಿರುಗಿ ತಿರುಗಿ ಮನೆಗ್ ಬರಕ್ಕೆ ದಾರಿನೇ ಗೊತ್ತಾಗದೆ ಒಂದೇ ಕಡೆ ತಿರ್ಗಂಗೆ ಇತ್ತು. ಹೆಂಗೋ ಬಂದ್ಬಿಟ್ವಿ. ರಾತ್ರಿ ಏನೇನೋ ಆಗ್ಬಿಡ್ತು ಅಮ್ಮ. ಏನಾಯ್ತು ಸಿಟಿ ರಾತ್ರಿ? ಅಕ್ಕ, ಬರೋ ದಾರಿಯಲ್ಲಿ ನೋಡ್ಬಾರ್ದಲ್ಲ ನೋಡ್ಬಿಟ್ವಿ ಅಕ್ಕ. ಮಕ್ಳೆಲ್ಲ ತುಂಬಾ ಹೆದ್ರ ಬಿಟ್ವು. ಏನಾಯ್ತು ಸಿಟಿ? ಅಲ್ಲಿ ಇಳಿಸಿದ್ರು ಅಂತ ಹೇಳಿದ್ನಲ್ಲಕ್ಕ, ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದಾಗ ಈ ಅಚ್ಚು ನಿಧಾನ ನಡ್ಕೊಂಡ್ ಬರ್ತಾ ಇದ್ಲು. ಸರಿ, ಅವ್ಳು ನಿಧಾನ ನಡ್ಕೊಂಡ್ ಬರ್ತಾ ಇದ್ದಾಳಂತ ಹೋಗಿ ಕರ್ಕೊಂಡ್ ಬರ್ತೀನಿ, ನೀವೆಲ್ಲ ಇಲ್ಲೇ ನಿಂತ್ಕೊಳ್ರಿ ಅಂತ ಎಲ್ಲಾ ಮಕ್ಳನ್ನ ನಿಲ್ಸ್ಬಿಟ್ಟು ನಾನು ಹಿಂಗ್ ಹೋಗಿದ್ದಷ್ಟೇ. ನನಗೆ ಏನಾಯ್ತಂತಾನೆ ಗೊತ್ತಿಲ್ಲ, ನಿಂತಲ್ಲೇ ನಿಂತ್ಕೊಂಡಿದೀನಿ ನಾನು. ತಿರುಗಿ ಬಂದು ಮಕ್ಳೆಲ್ಲಿ ಅಂತ ನೋಡಿದ್ರೆ ಮಕ್ಕಳು ಒಬ್ರು ಇಲ್ಲಕ್ಕ. ಆಗ ಭಾವ ಬಂದು ಅಲ್ಲಿ ನಿಂತ್ಕೊಂಡಿದ್ರು. ಭಾವ ಯಾಕೆ ಇಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಇಲ್ಲಂಗೆ ಸ್ಕೂಟರ್ ಅಲ್ಲಿ ಕುತ್ಕೊಂಡಿದ್ದಾರೆ. ಏನಂತ ನೋಡಿ ಮುಖ ನೋಡಿದ್ರೆ ಮುಖ ಎರಡು ಹಂಗೆ ಕಣ್ಣೆರಡು ಕೆಂಪುಗೆ ನೋಡಿದ್ರೆ ಭಯಂಕರವಾಗಿ ತಲ್ಲಿಂದ ಹೆದ್ರಿ ಓಡ್ ಬಂದ್ಬಿಟ್ಟಕ್ಕ ನಾನು. ಅಯ್ಯೋ, ಆಮೇಲೆ ಏನಾಯ್ತು? ಆಮೇಲೆ ಮಕ್ಕಳೆಲ್ಲ ಎಲ್ಲೆಲ್ಲೋ ದಿಕ್ಕಾಪಾಲಾಗ್ಬಿಟ್ಟಿದ್ರಕ್ಕ. ಮಕ್ಕಳನ್ನ ಹುಡುಕಿ ಹುಡುಕಿ ನನ್ಗಂತೂ ಸಾಕಾಗೋಯ್ತು. ಆಮೇಲೆ ಒಬ್ಬೊಬ್ರಾಗೆಲ್ಲ ಸಿಕ್ಕಿದ್ಮೇಲೆ ಎಲ್ಲರೂ ಹೇಳ್ತಾ ಇದಾರೆ ನನ್ ತರನೇ ಒಂದ್ ರೂಪ ಬಂದ್ ನಿಂತ್ಕೊಂಡಿತ್ತಂತೆ. ಅದ್ರ ಕಣ್ಣೆರಡು ಹಂಗೆ ಕೆಂಪಿಗೆ ನಾನು ಹೆಂಗ್ ನೋಡಿದ್ನೋ ಅದೇ ತರ ಮಕ್ಳು ನೋಡಿದಾರೆ. ಹಂಗ್ ನೋಡ್ಬಿಟ್ಟು ಹೆದರ್ಕೊಂಡು ಎಲ್ಲ ಓಡೋಗ್ಬಿಡ್ತು. ಎಲ್ರು ಒಟ್ಟಿಗೆ ಆದ್ಮೇಲೆ ಸರಿ ಏನ್ ಮಾಡೋದು, ಇಲ್ಲಿಂದ ಹೊರಡೋಣ, ಇಲ್ಲೊಂದ್ ನಿಮಿಷನೇ ಇರ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಹೊರಟು ಅಲ್ಲಿಂದ ಹೊರಟು ಮನೆಗ್ ಬರೋಣ ಅಂತ ಎಲ್ಲಿ ತಿರುಗಿದ್ರು ಬರೇ ಮರನೇ ಅಕ್ಕ. ಒಂಚೂರು ಏನು ಕಣ್ಣಿಗೆ ಕಾಣ್ತಾ ಇಲ್ಲ. ತಿರುಗಿ ಕಡೆನೇ ತಿರುದಂಗಿದೆ. ಲಾಸ್ಟಿಗೆ ಏನಾಯ್ತು, ಬೆಳಗ್ಗೆನೇ ಆಗ್ಬಿಡ್ತು. ಅಯ್ಯೋ ಮಾರಗಿತ್ತಿ, ಏನಮ್ಮ ಈ ತರ ಎಲ್ಲ ನಡೆದೋಗ್ಬಿಟ್ಟಿದೆ. ಏನೋ ಆ ದೇವ್ರ ಪುಣ್ಯದಲ್ಲಿ ಹೆಂಗೋ ಬಂದ್ ಬಚಾವಾಗಿ ಸೇರ್ಬಿಟ್ರಲ್ಲ ಮನೆಗೆ, ಅದ್ ಸಾಕು ನನ್ಗೆ. ಅಯ್ಯೋ ಹೌದಕ್ಕ, ರಾತ್ರಿ ಇಡೀ ಮಕ್ಕಳು ನಿದ್ರೆ ಇಲ್ದೆ ಹೊಟ್ಟೆ ಹಶ್ವಲ್ಲಿ ತುಂಬಾನೇ ಕಷ್ಟಪಟ್ಬಿಟ್ರಕ್ಕ. ಮಕ್ಕಳೆಲ್ಲ ಸ್ವಲ್ಪ ಊಟ ಮಾಡಿದ್ಮೇಲೆ ಸ್ವಲ್ಪ ಮಲಗ್ಲಿ ಅಕ್ಕ. ಆಯ್ತು ಕಣಮ್ಮ, ನೀವು ರಾತ್ರಿ ಬರ್ತೀರಾ ಅಂತಂದ್ಬಿಟ್ಟು ನಾನಂತೂ ಫೋನ್ ಹಚ್ಚಿ ಸಾಕಾಗೋಗ್ಬಿಡ್ತು. ನಿನ್ ಗಂಡ ಬೇರೆ ಅಷ್ಟೊಂದು ಫೋನ್ ಮಾಡ್ಬಿಟ್ಟು ಅಳ್ತಾ ಬೇರೆ ಇದ್ದಾನೆ ಅವನು. ನೀನ್ ಅವ್ನಿಗೆ ಫೋನ್ ಮಾಡ್ಲಿಲ್ವಾ? ಮೈದುಗೆ ಫೋನ್ ಮಾಡಿ ಒಂದ್ ಮಾತಾಡ್ಬಿಡು, ನಾನ್ ಬಂದ್ಬಿಟ್ಟೆ ಅಂತಂದ್ಬಿಟ್ಟು. ಪಾಪ ಇನ್ನೇನ್ ಗಾಬರಿಯಲ್ಲಿ ಇದ್ದಾನೋ ಏನೋ, ಹೊರಟಿದ್ದಾನ ಅವನು ಅಲ್ಲಿಂದ. ಇಲ್ಲಕ್ಕ, ಆಗ್ಲಿನೇ ಮಾತಾಡ್ಬಿಟ್ಟು ಎಲ್ಲ ವಿಷಯ ಹೇಳಿದೀನಿ ನಾನು ಅವರಿಗೆ. ಬಾ ಸಿಟಿ, ಮೊದ್ಲು ಸ್ನಾನ ಮಾಡ್ಬಾ. ನೀನ್ ಮೊದ್ಲು ಸ್ನಾನ ಮಾಡ್ಬಿಟ್ಟು ಮಕ್ಳಿಗೆಲ್ಲ ದೇವ್ರ ಪ್ರಸಾದ ಕೊಡ್ಬಾ. ಏನೋ ಮಕ್ಳೆಲ್ಲ ಹೆದರ್ಕೊಂಡಿದಾವೆ. ಆಯ್ತಕ್ಕ. ಅಚ್ಚು, ನಿನ್ ಫೇವರೆಟ್ ದೊಡ್ಡಮ್ಮ ಮಾಡಿದ್ದಾರೆ. ಹೌದು ಅನು ಅಕ್ಕ, ಮಸಾಲ್ ದೋಸೆ. ಸರಿ ಸರಿ, ಬೇಗ ತಿಂಡಿ ತಿನ್ನು. ಈ ವಿಲೇಜ್ ತುಂಬಾ ಸೂಪರ್ ಆಗಿದೆ. ಒಂದ್ಸಲ ರೌಂಡ್ ನೋಡ್ಕೊಂಡ್ ಬರೋಣ ನೋಡ್ಕೊಂಡು. ಆಯ್ತು ಅನು ಅಕ್ಕ. ಅನು, ಇಲ್ಲಿ ಏನು ಇಲ್ಲ, ಇಲ್ಲಿ ಸುತ್ತಲೂ 4 ಮನೆ ಅಷ್ಟೇ ಇರೋದು. ನೀನು ಅಲ್ಲೆಲ್ಲ ನೋಡೋದಿಕ್ಕೆ ನಮ್ಮ ಅಜ್ಜಿ ಮನೆಯನ್ನೇ ತಿರುಗಿ ನೋಡು. ಎಷ್ಟೊಂದಿದೆ ಗೊತ್ತಾ? ನಮ್ಮ ಅಜ್ಜಿ ಒಳ್ಳೆ ಒಳ್ಳೆ ಗಿಡ ಎಲ್ಲ ಸಾಕಿದ್ದಾರೆ ಗೊತ್ತಾ? ಹೌದಾ ಚುಮ್ಮಿ? ಹೌದು ಅನು. ಹೇ ಜಿನ್, ಏನಂಗ್ ನೋಡ್ತಾನೆ ಇದ್ಯಾ? ನಿನಗೆ ಹೊಟ್ಟೆ ಹಸ್ವಾಗ್ತಾ ಇದ್ಯಾ? ನೀನು ಮಸಾಲೆ ದೋಸೆ ತಿಂತೀಯಾ? ಆಯ್ತು ಬಾರ್ಬಿ. ಏ ತಗೋ ಜಿನ್, ತುಂಬಾ ಟೇಸ್ಟ್ ಆಗಿದೆ ಗೊತ್ತಾ ಈ ಮಸಾಲೆ ದೋಸೆ? ಜಿನ್, ಹೆಂಗಿದೆ? ತುಂಬಾ ಟೇಸ್ಟ್ ಆಗಿಲ್ಲ? ಹೌದು ಬಾರ್ಬಿ. ನೀರ್ ಬೇಕು. ಏನಾಯ್ತಚ್ಚು? ಏನದು? ಏನ್ ಸೌಂಡ್ ಅದು? ಎಲ್ಲಿಂದ ಬರ್ತಾ ಇದೆ? ನಾನೇ ಅನ್ನೋಕ, ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನೀರ್ ಬೇಕು. ನೀರಾ? ತಡಿ, ನಾನು ಹೋಗಿ ತರ್ತೀನಿ. ಅಯ್ಯೋ, ಇವಳು ಬೇರೆ ಗುರಾಯಿಸಿ ನೋಡ್ತಾ ಇದ್ದಾಳೆ. ಇವಳಿಗೆ ಗೊತ್ತಾಗ್ಬಿಟ್ಟ? ನಾನೇ ಜೋಲಿ, ಅದ್ಯಾಕಂಗ್ ನೋಡ್ತಾ ಇದ್ಯಾ? ನಂಗೆ ದೋಸೆ ಒಳಗ್ ಸಿಕ್ಕಾಕೊಂಡ್ಬಿಡ್ತು ಗಂಟ್ಲಲ್ಲಿ. ಈಗ ಎಲ್ಲಿಂದ ಬರ್ತಾ ಇದೆ ಸೌಂಡು? ಯಾರ ಹತ್ರ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನನ್ನ ಹತ್ರನಾ? ನನ್ನ ಹತ್ರ ಎಲ್ಲ ನೀನು ಆಕ್ಟಿಂಗ್ ಮಾಡಕ್ಕೆ ಆಗಲ್ಲ. ನೆನ್ನೆ ನಾನು ನೋಡಿದ್ದೆ. ನಿನ್ನ ಹತ್ರ ಸಮಥಿಂಗ್ ಇದೆ. ಆ ಗೊಂಬೆ ಏನಂತ ಗೊತ್ತಾಗೋವರೆಗೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಗೊತ್ತಾ? ಒಂದ್ 5 ನಿಮಿಷ ಸ್ವಲ್ಪ ಸುಮ್ಮನೆ ಇರು. ಅಕ್ಕ ನೀರ್ ತರಕ್ ಹೋಗಿದ್ದಾಳೆ. ಯಾಕೆ ನನ್ ಜೀವ ತಿಂತಾ ಇದ್ಯಾ? ಬಾರ್ಬಿ, ಗಂಟ್ಲಲ್ಲಿ ನೀವು ಕೊಟ್ಟಿದ್ದ ದೋಸೆ ಸಿಕ್ಕಾಗೋಗ್ಬಿಡ್ತು ಬಾರ್ಬಿ. ದೋಸೆ ತನ್ನ ಬಾಯಲ್ಲಿರುವಾಗ ಅಂತ ಬಂದಲ್ಲ, ಮತ್ತೆ ಹಂಗೆ ಆಗೋದು. ಬಾರ್ಬಿ, ಇಂಥದೆಲ್ಲ ಇದಕ್ಕೂ ಮುಂಚೆ ನಾನು ತಿನ್ಲೇ ಇಲ್ಲ ಬಾರ್ಬಿ. ಅದಕ್ಕೆ ಬಾರ್ಬಿ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಏನು? ಇದಕ್ಕೂ ಮುಂಚೆ ಇಂಥದೆಲ್ಲ ಏನು ತಿನ್ಲೇ ಇಲ್ವಾ? ಹೌದು ಬಾರ್ಬಿ, ಇಂಥದೆಲ್ಲ ನಾನು ಇದಕ್ಕೂ ಮುಂಚೆ ತಿನ್ಲೇ ಇಲ್ಲ ಬಾರ್ಬಿ. ಯಪ್ಪ, ಹಂಗಂತ ಹೇಳಿದ್ರೆ ನೀನ್ ಏನ್ ತಿನ್ನೋದು? ನಾನೇನು ತಿನ್ನೋದಿಲ್ಲ ಬಾರ್ಬಿ, ನನಗೆ ಹೊಟ್ಟೆ ಹಸಿವೆ ಆಗಲ್ಲ ಬಾರ್ಬಿ. ಓ, ನೀನು ಮಾಯೆ ಮಾಡಂತ ಜಿನ್ ಅಲ್ಲ, ಅದಕ್ಕೆ ನಿನಗೆ ಹೊಟ್ಟೆ ಹಸಿವೆ ಆಗಲ್ವಾ ಅಂತ ಅಲ್ಲ ಜಿನ್? ಹೌದು ಬಾರ್ಬಿ. ಬೇಗ ನೀರ್ ಬೇಕು ಬಾರ್ಬಿ, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಬಾರ್ಬಿ. ನೀರ್ ಕುಡಿಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀಯಾ? ಏನಾಯ್ತಚ್ಚು? ಯಾಕೆ ಸತ್ತೋಗ್ಬಿಡ್ತೀಯಾ? ಅದು ಇದು ಅಂತ ಕೂಗ್ತಾ ಇದೀಯಾ? ಅಯ್ಯೋ, ನನಗೆ ಜೀವ ಹೋಗಂಗಾಗ್ತಿದೆ. ನೀರ್ ಬೇಕು ಬೇಗ. ಅನೋಕ ಬೇಗ ನೀರ್ ತಂಬ. ನೀರ್ ತರ್ತಾ ಇದೀನಿ, ಯಾಕೆ ಈ ತರ ಕೂಗ್ತಾ ಇದೀಯಾ? ಅಯ್ಯೋ ಬೇಗ ಬರಕ, ತುಂಬಾ ಒಂಥರ ಆಗ್ತಾ ಇದೆ, ಬೇಗ ಬರಕ.
ನೀರು. ಏನ್ ನೀರ್ ಕೊಟ್ರೆ ತಗೊಂಡು ಓಡ್ತಾ ಇದ್ದಾಳೆ. ಏಯ್ ಅಚ್ಚು, ಏನನ್ನು ಅಕ್ಕ? ನೀರ್ ಬೇಕು ಅಂತ ಅಷ್ಟೊಂದ್ ಸಲ ಬಾಯ್ ಬಡ್ಕೊಂಡು ನೀರ್ ಕೊಟ್ಟಿದ ತಕ್ಷಣ ಯಾಕೆ ಆ ಕಡೆ ತಗೊಂಡು ಓಡೋದೆ? ಅಕ್ಕ, ಅದು ನಿಮ್ ಮುಂದೆ ಎಲ್ಲ ಹೆಂಗೆ ಕುಡಿಯೋದು? ಅದು ಅಷ್ಟು ನಿಮ್ಗೆ ಗೌರವ ಇರಲ್ಲ, ಅದಕ್ಕೆ ಆಚೆ ಹೋಗಿ ನೀರ್ ಕೊಡ್ಬಿಟ್ಟು ಬಂದೆ. ಹೇ ಹುಚ್ಚಿ ಏನೇ ನೀನು? ಅಕ್ಕ, ಅದು ಕೆಲವೊಂದ್ಸಲ ಹಂಗೆ ಆಗ್ಬಿಡತ್ತೆ ಅಕ್ಕ, ಏನಂತಾನೆ ಗೊತ್ತಿಲ್ಲ ಕಣಕ್ಕ. ಸರಿ, ನೀವು ಮಸಾಲೆ ದೋಸೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಏನೋ ನಿನ್ಗೇನ್ ತಿಕ್ಲಿ ಗಿಕ್ಲಿ ಹಿಡ್ದಿದ್ಯೋ ಏನೋ ಗೊತ್ತಾಗ್ತಾ ಇಲ್ಲ. ಏನು ಒಟ್ರಗಪ್ಪೆ, ಯಾಕಂಗ್ ನೋಡ್ತಾ ಇದ್ಯಾ? ವಟ ವಟ ಅಂತ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಕೊಂಡೇ ಇದೆಯಾ? ನೀನ್ ಎಲ್ರತ್ರ ಸುಳ್ಳು ಹೇಳಿ ನಂಬಿಸ್ಬೋದು, ಆದ್ರೆ ನನ್ನನ್ನು ಮಾತ್ರ ನೀನು ನಂಬಿಸಕ್ಕೆ ಆಗಲ್ಲ, ಗೊತ್ತಾ? ನೀ ತಗೊಂಡು ಯಾಕೆ ಆಚೆ ಹೋದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೋದೆ? ನೆನೆಯಿಂದ ನೀನು ಟಾಯ್ಲೆಟ್ಗೆ ಹೋಗ್ಲಿಲ್ಲ, ಈ ನೀ ತಗೊಂಡು ಕಕ್ಕುಶಿಗೆ ತಾನೇ ಹೋಗಿ ಬಂದಿದ್ದು. ಏನು ಸಣ್ಣ ಲೋಟದಲ್ಲಿ ನೀ ತಗೊಂಡು ಕಕ್ಕುಸಿಗೆ ಹೋದ್ನ? ಜಾಡ್ಸಿ ಸೊಂಟ ಕೊದ್ಯಕ್ ಮುಂಚೆ ಬಾಯಿ ಮುಚ್ಕೊಂಡು ದೋಸೆನ ತಿನ್ನು. ಯೋ ಬ್ಲಡಿ. ಜಿನ್, ನಾನು ನಿಂಗೆ ನೀರ್ ಕುಡ್ಸಕ್ ಹೋಗಿದ್ ವಿಷಯ ಜೂಲಿಗೆ ಗೊತ್ತಾಗ್ಲಿಲ್ಲ. ಹೌದಾ ಬಾರ್ಬಿ? ಹೌದು ಜಿನ್. ಅಚ್ಚು, ಏನಕ್ಕ? ಅಲ್ಲ, ಯಾವಾಗ ನೋಡಿದ್ರೂ ಹುಚ್ಚಿ ತರ ಒಬ್ಬೊಬ್ಳೆ ಆ ಗೊಂಬೆ ಹತ್ರ ಮಾತಾಡ್ತಾ ಇರ್ತೀಯಲ್ಲ, ಯಾಕೆ? ಅನು ಅಕ್ಕ, ನೀವು ನೋಡಿದ್ರಲ್ಲ, ಅವಳು ಗೊಂಬೆ ಹತ್ರ ಮಾತಾಡ್ತಾ ಇರೋದು ನಿಜಾನೇ. ಆ ಗೊಂಬೆನು ಅವಳ ಹತ್ರ ಮಾತಾಡತ್ತೆ, ಗೊತ್ತಾ ನಿಮ್ಗೆ? ಏನು, ಗೊಂಬೆ ಮಾತಾಡುತ್ತಾ? ಹೌದು ಅನು ಅಕ್ಕ, ಆ ಗೊಂಬೆ ಇದೆಯಲ್ಲ ಅಚ್ಚು ಹತ್ರ ಇರೋದು, ಅದು ಅಚ್ಚು ಹತ್ರ ಮಾತಾಡತ್ತೆ, ಮತ್ತೆ ಅವಳು ಆ ಗೊಂಬೆ ಹತ್ರ ಮಾತಾಡ್ತಾಳೆ. ಅದೇ ಏನಂತ ಗೊತ್ತಾಗ್ತಾನೆ ಇಲ್ಲ, ನೀವೇ ಕಂಡಿಡಿಬೇಕು. ಏನಚ್ಚು, ಜೂಲಿ ಹೇಳೋದಲ್ಲ ನಿಜಾನಾ? ಅಕ್ಕ, ಅದು ಅಕ್ಕ, ಅದು ಅಕ್ಕ, ಅದು ಅದು ಅಕ್ಕ, ಅಕ್ಕ. ನೋಡಿದ್ರಾ ಅನು ಅಕ್ಕ, ಈ ತರ ಅವಳು ತದಕ ಬದಕ ಮಾಡ್ತಾಳೆ ಅಂತ ಹೇಳಿದ್ರೇನಿ, ಅಲ್ಲಿ ಏನೋ ಶಂಪಿಂಗ್ ಇದೆ ಅಂತಾನೆ ಅರ್ಥ, ಗೊತ್ತಾ? ಅವಳ ಹತ್ರ ಏನೋ ಒಂದು ಶಂಪಿಂಗ್ ಇದೆ, ಅದೇನಂತಾನೆ ಗೊತ್ತಾಗ್ತಾ ಇಲ್ಲ, ಗೊತ್ತಾ ಅನು ಅಕ್ಕ? ನಾವಂತೂ ಈ ಸಲ ಬಿಡ್ಲೇಬಾರ್ದು, ಅದೇನಂತ ಕಂಡಿಡಿಲೇಬೇಕು. ಎಲ್ರು ಒಂದ್ ಸೇರ್ಬಿಟ್ರು, ಈಗ ನಮ್ ವಿಷಯ ಇವ್ರಿಗೆ ಗೊತ್ತಾಗ್ಬಿಡತ್ತಾ? ಜಿನ್ ನಮ್ಮ ಹತ್ರ ಇಂದ ಕಸ್ಕೊಂಡ್ಬಿಡ್ತಾರ? ಏನನ್ನೋದನ್ನ ಕಾದ್ ನೋಡಿ ಫ್ರೆಂಡ್ಸ್. ನಮ್ ಚಾನಲ್ ಅಲ್ಲಿ ಬರೋಂತ ವಿಡಿಯೋಸ್ ನ ಮಿಸ್ ಮಾಡದೆ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್